ಫ್ರೆಂಡ್ಸ್, ಈ ದಿನ ನಾನು ಸಾರಲಿಕ್ಕಿರುವ ಸಂದೇಶದ ಟೈಟಲ್ ಏನೆಂದು ಗೊತ್ತಾ? ಅಗೋ ತೋರಿಸಲಾಗ್ತಿದೆ ನೋಡಿ. ಆ 3 ವಿಷಯಗಳ ಕುರಿತಾಗಿ ಭಯಪಡಬೇಡಿ. ಇದು ಈ ದಿನದ ಸಂದೇಶದ ಟೈಟಲ್. ನಮ್ಮ ಜೀವಿತದಲ್ಲಿ ಬಹಳ ಭಯಗಳಿರುತ್ತವೆ. ಅನೇಕ ವಿಷಯಗಳಿಗಾಗಿ ನಾವು ಭಯಪಡ್ತಾ ಇರ್ತೇವೆ. ಅಷ್ಟಕ್ಕೂ ನಾವು ಭಯಪಡಬಾರದು ಎಂಬುದಾಗಿ ಬೈಬಲ್ನಲ್ಲಿ ದೇವರು 366 ಸಾರಿ ಭಯಪಡಬೇಡಿರಿ ಎಂದು ಹೇಳಿದ್ದಾರೆ. ಹಾಗೆ ನಾವು ಭಯಪಡಲಾರದೆ ಇರಬೇಕೆನ್ನುವುದಕ್ಕಾಗಿಯೇ ದೇವರು 366 ಸಾರಿ ನಮಗೆ ಭಯಪಡಬೇಡಿರಿ ಎಂದು ಹೇಳಿದ ಮಾತಿನ ಕಾರಣವೇನೆಂದರೆ, ವರ್ಷದಲ್ಲಿ 365 ದಿನಗಳಿರುತ್ತವೆ. ಒಂದು ಲೀಫ್ ಇಯರ್ ಬರುತ್ತೆ, ಅದರಲ್ಲಿ 366 ದಿನಗಳು ಇರ್ತವೆ. ಅಂದರೆ 4 ವರ್ಷಕ್ಕೊಮ್ಮೆ ಬರುವ ಲೀಫ್ ಇಯರ್ ಅಲ್ಲಿಯೂ ಕೂಡ ನಾವು ಭಯಪಡಲಾರದೆ ಇರಬೇಕು ಎನ್ನುವುದಕ್ಕಾಗಿಯೇ ದೇವರು ಭಯಪಡಬೇಡಿರಿ ಎಂದು ಹೇಳ್ತಾರೆ. ಈ ದಿನ ಈ ವಾಕ್ಯ ಕೇಳುತ್ತಿರುವಂತಹ ನಮ್ಮಲ್ಲಿ ಅನೇಕರಿಗೆ ಒಂದಲ್ಲ ಒಂದು ಭಯ ನಿಮ್ಮನ್ನು ಕಾಡುತ್ತಾ ಇರಬಹುದು, ಇಲ್ಲವೇ ಬೆನ್ನಟ್ಟುತ್ತಾ ಇರಬಹುದು. ಸಾಧಾರಣವಾಗಿ ಸಹಜವಾಗಿ ಮನುಷ್ಯರಿಗೆ ಭಯ ಹುಟ್ಟಿಸುವಂತಹ ವಿಷಯಗಳಲ್ಲಿ 3 ವಿಷಯಗಳನ್ನು ನಾನು ತೆಗೆದುಕೊಂಡಿದ್ದೇನೆ. 1, ಭವಿಷ್ಯದ ಕುರಿತಾಗಿ ಭಯಪಡಬೇಡಿರಿ. 2ನೇದು, ಬಾಧಿಸುವವರ ವಿಷಯದಲ್ಲಿ ಭಯಪಡಬೇಡಿರಿ. 3, ಮಕ್ಕಳ ವಿಷಯದಲ್ಲಿ ಭಯಪಡಬೇಡಿರಿ. ಬಾಧಿಸುವವರ ವಿಷಯದಲ್ಲಿ ಭಯಪಡಬೇಡಿರಿ. ಬೈಬಲ್ನಲ್ಲಿ ಒಬ್ಬ ಅದ್ಭುತನಾದ ಆತ್ಮಿಕನಿದ್ದಾನೆ, ನೀತಿವಂತನಿದ್ದಾನೆ, ದೇವರ ಜೊತೆ ಇರುವಿಕೆ ಹೊಂದಿಕೊಂಡಿರುವ ಒಬ್ಬ ಯವನಸ್ಥನಿದ್ದಾನೆ. ಆ ಯವನಸ್ಥನ ಹೆಸರು ಯೋಸೇಫನು. ಯೋಸೇಫನಿಗೆ ತನ್ನ ತಂದೆಯಾದ ಯಾಕೋಬನು ಬಹಳವಾಗಿ ಪ್ರೀತಿಸುತ್ತಾನೆ. ಕಾರಣವೇನೆಂದರೆ ಯೋಸೇಫನು ಯಾಕೋಬನ ವೃದ್ಧಾಪ್ಯದಲ್ಲಿ ಹುಟ್ಟಿದವನಾಗಿದ್ದನು. ಅಷ್ಟೇ ಅಲ್ಲ, ಈ ಯಾಕೋಬನು ಪ್ರೀತಿಸಿ ರಾಹೇಲಳು ಎನ್ನುವಂತಹ ಒಬ್ಬ ಸ್ತ್ರೀಗೆ ಮದುವೆಯಾಗುತ್ತಾನೆ. ತಾನು ಬಹಳವಾಗಿ ಪ್ರೀತಿಸಿ ಮದುವೆಯಾಗಿರುವಂತಹ ಪ್ರಿಯ ಹೆಂಡತಿಯಾದ ರಾಹೇಲಳಿಗೆ ಬಹುಕಾಲ ಮಕ್ಕಳಾಗಿರಲಿಲ್ಲ. ಅನೇಕ ವರ್ಷಗಳಾದ್ಮೇಲೆ ಒಬ್ಬ ಮಗನು ಹುಟ್ಟುತ್ತಾನೆ. ಆ ಮಗನೇ ಯೋಸೇಫನು. ಆ ಮಗನು ಹುಟ್ಟಿದ ನಂತರ ಕೆಲವು ವರ್ಷಗಳಾದ ಮೇಲೆ ರಾಹೇಲಳು ಮರಣ ಹೊಂದುತ್ತಾಳೆ. ಫಲಿತವಾಗಿ ಯೋಸೇಫನಿಗೆ ತಾಯಿ ಇರಲಿಲ್ಲ. ತಾಯಿಯ ಪ್ರೀತಿ ಸವಿಯದೇ ಇರುವ ಒಬ್ಬ ಅಭಾಗ್ಯನಾಗಿದ್ದ ಯೋಸೇಫನು. ಹಾಗಾಗಿ ತಂದೆ ಯೋಸೇಫನಿಗೆ ತಾನೇ ತಂದೆ ತಾಯಿ ಇಬ್ಬರ ಪ್ರೀತಿಯನ್ನು ಹಂಚುವ ಪ್ರಯತ್ನ ಮಾಡುತ್ತಾನೆ. ಇದನ್ನೇ ಯೋಸೇಫನ ಅಣ್ಣಂದಿರೆಲ್ಲರೂ ಅಪಾರ್ಥ ಮಾಡಿಕೊಳ್ತಾರೆ. ನಮ್ಮ ತಂದೆಯಾದ ಯಾಕೋಬನು ಯೋಸೇಫನಿಗೆ ವಿಶೇಷವಾಗಿ ನೋಡಿಕೊಳ್ತಿದ್ದಾನೆ, ವಿಶೇಷವಾಗಿ ಪ್ರೀತಿಸುತ್ತಿದ್ದಾನೆ, ವಿಶೇಷ ನಿಲುವಂಗಿ ಹೊಲಿದು ಕೊಟ್ಟಿದ್ದಾನೆ. ಎದಕ್ಕಾಗಿಯೋ ಆ ವಿಶೇಷತೆ ಎಂದು ಅಪಾರ್ಥ ಮಾಡಿಕೊಳ್ಳುತ್ತಾರೆ. ಕೇಳಿ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ನಮ್ಮನ್ನು ಅಪಾರ್ಥ ಮಾಡಿಕೊಳ್ಳುವಂಥವರು, ನಮ್ಮನ್ನು ಅವಮಾನಗೊಳಿಸುವಂಥವರು, ಅನ್ಯಾಯವಾಗಿ ಮಾತಾಡುವಂಥವರು, ಬೈದಾಡಿಕೊಳ್ಳುವಂಥವರು ಸಹಜವಾಗಿ ನಮಗೆ ಬಾಧೆಯನ್ನು ಉಂಟು ಮಾಡುತ್ತಾರೆ. ಹಾಗೆ ಬಾಧೆ ಉಂಟು ಮಾಡುವಂಥವರಲ್ಲಿ ಗಂಡ ಆಗಿರಬಹುದು, ಹೆಂಡತಿ ಆಗಿರಬಹುದು, ಮಕ್ಕಳೇ ಆಗಿರಬಹುದು, ಬಂಧುಗಳೇ ಆಗಿರಬಹುದು, ಉದ್ಯೋಗ ಮಾಡುವ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳಾಗಿರಬಹುದು, ಇಲ್ಲವೇ ವಿದ್ಯಾಭ್ಯಾಸ ಮಾಡುವ ಸ್ಥಳದಲ್ಲಿ ನಿಮ್ಮ ಕ್ಲಾಸ್ಮೇಟ್ಸ್ ಆಗಿರಬಹುದು. ಸಹಜವಾಗಿ ನಮಗೆ ಬಹಳಷ್ಟು ಬಾಧೆ ಪಡಿಸುವವರು ದೂರಸ್ಥರು ಅಲ್ಲವೇ ಅಲ್ಲ. ಅದಕ್ಕೆ ಮೇಲಿಂದ ಮೇಲೆ ಹೇಳ್ತೇನೆ ಕೇಳಿ. ನಮ್ಮ ಜೀವಿತದಲ್ಲಿ ನಮಗೆ ಬಹಳಷ್ಟು ಬಾಧಿಸೋದು ನೀವು ಬಹಳವಾಗಿ ಪ್ರೀತಿಸುವಂತವರೇ. ಯಾರನ್ನು ನೀವು ಬಹಳವಾಗಿ ಪ್ರೀತಿಸುತ್ತೀರೋ ಅವರ ಮೂಲಕವೇ ನೀವು ಸಹಜವಾಗಿ ಬಹಳವಾಗಿ ಬಾಧಿಸಲ್ಪಡ್ತೀರಿ ಎನ್ನುವಂಥದ್ದು ವಾಸ್ತವ. ಯಾಕೆಂದರೆ ನೀವು ಬಹಳ ಪ್ರೀತಿಸುವವರು ನಿಮಗೆ ಒಂದು ಮಾತಾಡೋದಾದ್ರೆ ನಿಮಗೆ ಬಹಳ ಬಾಧೆ ಅನಿಸುತ್ತೆ. ನಿಮ್ಮ ಹೃದಯಕ್ಕೆ ಹತ್ತಿರ ಇರುವವರು ನಿಮ್ಗೆ ಏನೋ ಒಂದು ಮಾತಾಡಿದ್ದಾರೆ ಅಂದ್ಕೊಳ್ಳಿ, ಆಗ ನಿಮ್ಮ ಹೃದಯ ತಾಳಲಿಕ್ಕಾಗದೆ ನೋವಿಗೊಳಗಾಗುತ್ತೆ. ನೀವು ಗಂಡನಿಗೆ ಬಹಳವಾಗಿ ಪ್ರೀತಿಸುವಾಗ ಆ ಗಂಡ ಒಂದು ವೇಳೆ ನಿಮಗೆ ಅವಮಾನ ಪಡಿಸುವುದಾದರೆ, ಇಲ್ಲವೇ ನಿಮ್ಮನ್ನು ಕೀಳಾಗಿ ಮಾತಾಡುತ್ತಾ ಇರುವಾಗ ನಿಮ್ಮ ಹೃದಯ ಬಹಳ ನೋವಿಗೊಳಗಾಗುತ್ತೆ. ನಿಮ್ಮ ಹೆಂಡತಿಗೆ ಬಹಳವಾಗಿ ಪ್ರೀತಿಸುವಾಗ ಆ ಹೆಂಡತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಒಂದು ವೇಳೆ ಅವಮಾನ ಪಡಿಸುತ್ತಾ ಮಾತಾಡುವುದಾದರೆ ನಿಮ್ಮ ಹೃದಯ ನೊಂದುಕೊಳ್ಳುತ್ತದೆ. ನಿಮ್ಮ ಮಕ್ಕಳಿಗೆ ನೀವು ಎಷ್ಟೋ ಪ್ರೀತಿಸ್ತೀರಿ, ಬಹಳವಾಗಿ ಪ್ರೀತಿಸ್ತೀರಿ. ನೀವು ಪ್ರೀತಿಸಿ ಪ್ರಯಾಸದಿಂದ ಬೆಳೆಸುತ್ತಿರುವಂತಹ ನಿಮ್ಮ ಮಕ್ಕಳು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಒಂದು ವೇಳೆ ಅವರು ನಿಮಗೆ ಒಂದು ಮಾತಾಡುವುದಾದರೆ ನಿಮ್ಮ ಹೃದಯ ನೊಂದುಕೊಳ್ತದೆ. ಅಂದರೆ ಸಹಜವಾಗಿ ಸಾಧಾರಣವಾಗಿ ನಿಮ್ಮ ಹೃದಯಕ್ಕೆ ಬಹು ಹತ್ತಿರ ಇರುವಂಥವರು ನಿಮ್ಮನ್ನು ಬಾಧಿಸುವಾಗ ನಿಮ್ಮ ಹೃದಯವು ಬಹಳ ನೋವಿಗೊಳಗಾಗುತ್ತೆ. ಈ ದಿನ ಈ ಸಂದೇಶ ಕೇಳುತ್ತಿರುವಂಥವರಲ್ಲಿ ಕೆಲವರು
ಬಹಳ ಬಾಧೆಗೊಳಗಾಗ್ತಿರಬಹುದು. ಯಾರು ನಿಮ್ಮನ್ನು ಬಾಧಿಸ್ತಾ ಇದ್ದಾರೆ? ಬೇರೆ ಯಾರೂ ಅಲ್ಲ ಬ್ರದರ್, ನಾನು ಬಹಳವಾಗಿ ಪ್ರೀತಿಸಿದ ಗಂಡನೇ ಬಾಧಿಸ್ತಿದ್ದಾನೆ ಅನ್ನುವವರಾಗಿದ್ದೀರಾ? ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೂ ನನ್ನನ್ನು ಒಂದಲ್ಲ ಒಂದು ಮಾತಾಡ್ತಾರೆ, ನನ್ನ ಹೃದಯಕ್ಕೆ ಗಾಯ ಉಂಟು ಮಾಡ್ತಾರೆ, ಅವಮಾನಗೊಳಿಸ್ತಾರೆ, ಗತವನ್ನು ಜ್ಞಾಪಕಗೊಳಿಸುತ್ತಾರೆ, ನನ್ನ ತವರು ಮನೆಯವರಿಗೆ ಬೈತಾರೆ, ನನ್ನ ಸ್ವಂತವರಿಗೆ ಕೀಳಾಗಿ ಮಾತಾಡುತ್ತಾರೆ. ಯಾಕೆ ಹಾಗೆ ಮಾಡ್ತಾರೆಂದು ನನಗೆ ಅರ್ಥ ಆಗಲ್ಲ. ನಾನು ಬಾಧೆ ಪಡ್ತೇನೆಂದು ಗೊತ್ತು, ಆದರೂ ಬಾಧೆ ಪಡಿಸುತ್ತಾರೆ. ನನ್ನ ಹೆಂಡತಿ ನನಗೆ ಮೇಲಿಂದ ಮೇಲೆ ಬೇಸರಗೊಳಿಸುತ್ತಾಳೆ, ಮೇಲಿಂದ ಮೇಲೆ ಅವಮಾನಗೊಳಿಸುತ್ತಾಳೆ, ಮೇಲಿಂದ ಮೇಲೆ ನಿಂದಿಸುತ್ತಾಳೆ, ನನಗೆ ಕೀಳಾಗಿ ನೋಡ್ತಾಳೆ, ಕೀಳಾಗಿ ಮಾತಾಡುತ್ತಾಳೆ, ಸಂದರ್ಭವಿಲ್ಲದೆ ಮಾತಾಡುತ್ತಾಳೆ. ನಾನಿಲ್ಲದಿರುವಾಗ ಅವನು ಇವನು ಅನ್ನುತ್ತಾಳೆ. ಅದನ್ನು ತಿಳ್ಕೊಂಡ್ರೆ ನನಗೆ ಬಹಳ ಹೃದಯಕ್ಕೆ ನೋವಾಗುತ್ತೆ. ಯಶ್, ಈ ದಿನ ಗಂಡನನ್ನು ನೋಡಿ ಬಾಧೆ ಪಡುವ ಹೆಂಡತಿ ಇದ್ದಾಳೆ, ಹೆಂಡತಿಯನ್ನು ನೋಡಿ ಬಾಧೆ ಪಡುವಂತಹ ಗಂಡನಿದ್ದಾನೆ, ಮಕ್ಕಳ ನಿಮಿತ್ತ ಬಾಧೆ ಪಡುವಂತಹ ತಂದೆ ತಾಯಿಗಳು ಸಹಜವಾಗಿಯೂ ಸಾಧಾರಣವಾಗಿಯೂ ನಮ್ಮ ಮಧ್ಯ ಇದ್ದೇ ಇರುತ್ತಾರೆ. ಯೋಸೇಫನಿಗೆ ಬಂದ ಸಮಸ್ಯೆ ಏನೆಂದರೆ, ಅವನಿಗೆ ಬಾಧಿಸಿದಂಥವರು, ಅವನಿಗೆ ವೇದನೆಗೊಳಿಸಿದಂಥವರು, ತನಗೆ ಬೇಸರಗೊಳಿಸಿದಂಥವರು, ಅವನಿಗೆ ಬಹಳ ವ್ಯಥೆಗೆ ಗುರಿಪಡಿಸಿದವರು ಬೇರೆ ಯಾರೋ ಅಲ್ಲ ಪ್ರಿಯರೇ, ಅವನ ಸ್ವಂತ ಸಹೋದರರೇ. ಅಷ್ಟೊಂದು ಯೋಸೇಫನಿಗೆ ದ್ವೇಷಿಸುವುದಕ್ಕಾಗಿ, ಅಷ್ಟೊಂದು ಯೋಸೇಫನಿಗೆ ಬಾಧೆ ಪಡಿಸುವುದಕ್ಕಾಗಿ, ಯೋಸೇಫನ ಮೇಲೆ ಪ್ರತಿಕಾರ ಬೆಳೆಸಿಕೊಂಡು ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಕಾರಣವೇನು? ಯೋಸೇಫನು ತಂದೆಯಿಂದ ಪ್ರೀತಿಸಲ್ಪಟ್ಟ. ಈಗ ತಾನೇ ಹೇಳಿದೇನಲ್ಲವೇ, ಯೋಸೇಫನಿಗೆ ತಾಯಿ ಇರಲಿಲ್ಲ. ತಾಯಿಯ ಪ್ರೀತಿ ಅವನಿಗಿಲ್ಲದೆ ಇರುವುದರಿಂದ ಯಾಕೋಬನು ಸ್ವಲ್ಪ ಅವನ ವಿಷಯದಲ್ಲಿ ವಿಶೇಷ ಶ್ರದ್ಧೆ ವಹಿಸಿ, ಯೋಸೇಫನಿಗೆ ಅವನ ತಂದೆ ಪ್ರೀತಿಸುವುದೇ ಅಪರಾಧವೆಂದು ಭಾವಿಸಿ ಅವನ ಸಹೋದರರು ಯೋಸೇಫನ ಮೇಲೆ ಪ್ರತಿಕಾರ ಬೆಳೆಸಿಕೊಂಡ್ರು. ಆ ನಂತರ ಯೋಸೇಫನಿಗೆ ಒಂದು ಕನಸು ಬೀಳುತ್ತೆ. ಆ ಕನಸನ್ನು ತನ್ನ ಸಹೋದರರಿಗೆ ಹೇಳಿಕೊಂಡ್ರೆ ಮತ್ತಷ್ಟು ಹೆಚ್ಚಾಗಿ ಯೋಸೇಫನ ಮೇಲೆ ಅಸೂಯೆಯನ್ನು, ಪ್ರತಿಕಾರವನ್ನು ಅವರು ತೋರ್ಪಡಿಸುವಂತೆ ಬೈಬಲ್ ಅಲ್ಲಿ ನಾವು ನೋಡ್ತೇವೆ. ಆದಿಕಾಂಡ 37ನೇ ಅಧ್ಯಾಯ. ಅವನ ಅಣ್ಣ ತಮ್ಮಂದಿರು, ನಮ್ಮ ತಂದೆ ತನ್ನ ಎಲ್ಲಾ ಮಕ್ಕಳಿಗಿಂತಲೂ ಇವನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾನೆ ಎಂದು ನೋಡಿ ಯೋಸೇಫನನ್ನು ಹಾಗೆ ಮಾಡಿದರು. ಅರ್ಥ ಮಾಡಿಕೊಳ್ಳಬೇಕಿತ್ತಲ್ಲವೇ? ನಮಗಾದರೂ ಅಮ್ಮ ಇದ್ದಾಳೆ, ಅಪ್ಪ ಇದ್ದಾನೆ, ಆದರೆ ಯೋಸೇಫನಿಗೆ ಅಮ್ಮ ಇಲ್ಲ, ಅಪ್ಪ ಒಬ್ಬನೇ ಇದ್ದಾನೆ. ಅಮ್ಮಳ ಪ್ರೀತಿ ಪಡ್ಕೊಳ್ಳಲಿಲ್ಲ, ಅಮ್ಮಳ ಪ್ರೀತಿ ಅನುಭವಿಸಬೇಕಾದ ವಯಸ್ಸಿನಲ್ಲಿ ಅಮ್ಮಳನ್ನು ಕಳ್ಕೊಂಡ. ಅದಕ್ಕಾಗಿಯೇ ಅಪ್ಪ ಯೋಸೇಫನನ್ನು ಪ್ರೀತಿಸ್ತಿದ್ದಾನೆ. ನಾವು ಕೂಡ ಪ್ರೀತಿಸೋಣ, ಯಾಕೆಂದರೆ ತಾಯಿ ಇಲ್ಲದಂಥವನಿಗೆ ನಾವು ಅರ್ಥ ಮಾಡಿಕೊಂಡು ಅವರು ಕೂಡ ಪ್ರೀತಿಸಬಹುದಿತ್ತಲ್ಲವೇ? ತಂದೆ ಪ್ರೀತಿಸ್ತಿದ್ದಾನೆ ಎಂದು ಯೋಚಿಸಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಹಾಗೆ ಮಾಡಿದರು ಎಂದು ಬೈಬಲ್ ಅಲ್ಲಿದೆ. 5ನೇ ವಚನ. ಒಂದು ದಿನ ಯೋಸೇಫನು ಕನಸು ಕಂಡು ಅದನ್ನು ತನ್ನ ಅಣ್ಣಂದರಿಗೆ ತಿಳಿಸಿದನು. ಆಗ ಅವರು ಅವನನ್ನು ಇನ್ನೂ ಹೆಚ್ಚಾಗಿ ದ್ವೇಷಿಸಿದರು. 8ನೇ ವಚನ. ಅದಕ್ಕೆ ಅವನ ಅಣ್ಣಂದಿರು, ನೀನು ನಿಜವಾಗಿಯೂ ನಮ್ಮನ್ನು ಆಳುವಿಯಾ? ನಮ್ಮ ಮೇಲೆ ನೀನು ದೊರೆತನ ಮಾಡುವಿಯಾ ಎಂದು ಅವನಿಗೆ ಹೇಳಿ, ಅವನ ಕನಸುಗಳಿಗಾಗಿಯೂ ಅವನ ಮಾತುಗಳಿಗಾಗಿಯೂ ಮತ್ತಷ್ಟು ಹೆಚ್ಚಾಗಿ ಹಾಗೆ ಮಾಡಿದರು. 11ನೇ ವಚನ. ಯೋಸೇಫನ ಅಣ್ಣಂದಿರು ಅವನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರು, ಆದರೆ ಅವನ ತಂದೆಯು ಅವನ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡನು. ಸ್ವಂತ ಅಣ್ಣಂದಿರೇ ಅವನಿಗೆ ಅಪಾರ್ಥ ಮಾಡಿಕೊಳ್ಳುತ್ತಿರುವಾಗ, ಅವನ ವಿಷಯದಲ್ಲಿ ಅನ್ಯಾಯವಾಗಿ ಮಾತಾಡುತ್ತಿರುವಾಗ ಯೋಸೇಫನ ಹೃದಯ ನೊಂದುಕೊಂಡಿರುತ್ತೆ. ಯಾಕೆ ನನ್ನ ಅಣ್ಣಂದಿರೇ ನನಗೆ ಅಪಾರ್ಥ ಮಾಡಿಕೊಳ್ತಿದ್ದಾರೆ? ಯಾಕೆ ನನ್ನ ಅಣ್ಣಂದಿರೇ ನನಗೆ ಬೈದಾಡಿಕೊಳ್ತಿದ್ದಾರೆ? ನಾನು ಏನು ತಪ್ಪು ಮಾಡಿದ್ದೇನೆ? ಕನಸು ಕಾಣುವುದು ತಪ್ಪೋ? ಕನಸು ಅವರೊಂದಿಗೆ ಹಂಚಿಕೊಳ್ಳುವುದು ತಪ್ಪೋ? ತಂದೆ ನನ್ನನ್ನು ಪ್ರೀತಿಸುವುದು ತಪ್ಪೋ? ತಂದೆ ಒಂದು ಒಳ್ಳೆ ಮೇಲಂಗಿ ಹೊಲಿದು ಕೊಟ್ಟಿದ್ದಾನೆ, ಅದನ್ನು ಧರಿಸುವುದು ತಪ್ಪೋ? ಯಾಕೆ ನನ್ನನ್ನು ದ್ವೇಷಿಸುತ್ತಿದ್ದಾರೆ? ಯಾಕೆ ನನ್ನನ್ನು ದೂಷಿಸುತ್ತಿದ್ದಾರೆ? ಯಾಕೆ ಪ್ರತಿಕಾರ ಬೆಳೆಸಿಕೊಂಡು ನನ್ನ ಮೇಲೆ ಅಸೂಯೆ ಪಡ್ತಿದ್ದಾರೆ ಎಂದು ಯೋಸೇಫನಿಗೆ ಅರ್ಥ ಆಗ್ಲಿಲ್ಲ. ಸಹೋದರ ಸಹೋದರಿಯರೇ, ಈ ದಿನ ನಮ್ಮಲ್ಲಿಯೂ ಕೆಲವರಿಗೆ ಅರ್ಥವಾಗುತ್ತಾ ಇಲ್ಲ. ಯಾಕೆ ನನ್ನ ಗಂಡ ಯಾವಾಗಲೂ ನನಗೆ ಬಾಧೆ ಪಡಿಸ್ತಾನೆಂದು? ಯಾಕೆ ನನ್ನ ಹೆಂಡತಿ ಯಾವಾಗಲೂ ನನಗೆ ವೇದನೆಗೊಳಿಸುತ್ತಾಳೆಂದು? ಯಾಕೆ ನನ್ನ ಮೇಲಾಧಿಕಾರಿ ಯಾವಾಗ ನೋಡಿದ್ರು ನನ್ನ ಮೇಲೆ ಸಿಟ್ಟಾಗುತ್ತಲೇ ಇರುತ್ತಾರೆಂದು? ಯಾಕೆ ನನ್ನ ಸಹೋದ್ಯೋಗಿಗಳು ಯಾವಾಗಲೂ ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆಂದು, ಕೆಟ್ಟದಾಗಿ ಮಾತಾಡಿ ಅಲ್ಲಸಲ್ಲದ ವಾರ್ತೆಗಳನ್ನು ಸೃಷ್ಟಿಸುತ್ತಾರೆಂದು? ಅವರಿಗೆ ನಾನು ಯಾವ ಅನ್ಯಾಯ ಮಾಡಲಿಲ್ಲ, ಅವರಿಗೆ ಯಾವ ದ್ರೋಹ ಮಾಡಲಿಲ್ಲ, ಬಾಯಿ ತೆರೆದು ಒಂದು ಮಾತು ಹೇಳಲಿಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇರ್ತೇನೆ, ನನ್ನ ಆತ್ಮಿಕತೆಯನ್ನು ಕಾಪಾಡಿಕೊಳ್ತಾ ಇರ್ತೇನೆ, ನಾನು ಆತ್ಮಿಕಳಾಗಿ ಜೀವಿಸುತ್ತೇನೆ. ಅವರೊಂದಿಗೆ ತಿರುಗಾಡುವುದಿಲ್ಲ, ಅವರೊಂದಿಗೆ ಸೇರಿ ಕುಡಿಯುವುದಿಲ್ಲ, ಅವರೊಂದಿಗೆ ಸೇರಿ ತೂಗಾಡುವುದಿಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇರ್ತೇನೆ. ಆದರೂ ಯಾಕೆ ನನ್ನನ್ನು ದ್ವೇಷಿಸುತ್ತಾರೆ? ಯಾಕೆ ನನ್ನನ್ನು ದೂಷಿಸುತ್ತಾರೆ? ಪ್ರಿಯ ಸಹೋದರ ಸಹೋದರಿಯರೇ, ನೀವೇ ಹೇಳಿರಿ, ಯಾಕೆ ತಾನೇ? ಯೋಸೇಫನ ಅಣ್ಣಂದಿರು ಯೋಸೇಫನಿಗೆ ದ್ವೇಷಿಸಿದ್ರು, ದೂಷಿಸಿದ್ರು, ಪ್ರತಿಕಾರ ಬೆಳೆಸ್ಕೊಂಡ್ರು, ಅಸೂಯೆ ಪಟ್ರು,
ಕಂಠದವರೆಗೂ ಕೋಪವನ್ನು ಹೆಚ್ಚಿಸಿಕೊಂಡ್ರು. ಒಂದು ಕಾರಣ ಯಾವ್ದಾದ್ರು ಹೇಳಿ. ಯಾವ ಒಂದು ಕಾರಣ ಹೇಳಲಿಕ್ಕಾಗಲ್ಲ. ಅವರು ಕೂಡ ಹೇಳಲಿಕ್ಕಾಗಲ್ಲ. ಯೇಸು ಕ್ರಿಸ್ತನು ವಾಕ್ಯ ಸಾರುತ್ತಾ ಇರುವಾಗ, ಹಾಗೆ ವಾಕ್ಯ ಸಾರುತ್ತಿರುವ ಯೇಸು ಕ್ರಿಸ್ತನನ್ನೇ ಕೆಲವರು ವಿರೋಧಿಸುತ್ತಾರೆ. ಸಬ್ಬತ್ ದಿನದಲ್ಲಿ ಯೇಸು ಸ್ವಸ್ಥಪಡಿಸಿದ್ರೆ, ಹೇಗೆ ನೀನು ಸಬ್ಬತ್ ದಿನದಲ್ಲಿ ಸ್ವಸ್ಥಪಡಿಸಿದೆ ಅಂದ್ರೆ ಸಬ್ಬತ್ ದಿನದಲ್ಲಿ ಉಪಕಾರ ಮಾಡಬಾರದಂತೆ, ಅದ್ಭುತ ಮಾಡಬಾರದಂತೆ, ಬಡವನಿಗೆ ಇಲ್ಲವೇ ಕಷ್ಟದಲ್ಲಿದ್ದವನಿಗೆ ಸಹಾಯ ಕೂಡ ಮಾಡಬಾರದು ಎನ್ನುವಂತಹ ಮೂರ್ಖತ್ವದಿಂದ ತುಂಬಿಕೊಂಡಿರುವಂತಹ ಫರಿಸಾಯರು, ಸದ್ದುಕಾಯರು, ಧರ್ಮೋಪದೇಶಕರು, ಪ್ರಾಮುಖ್ಯವಾಗಿ ಮಹಾಯಾಜಕರು ಯೇಸು ಕ್ರಿಸ್ತನು ಮಾಡುತ್ತಿರುವ ಅದ್ಭುತ ಕಾರ್ಯಗಳಿಗಾಗಿ ದೇವರಿಗೆ ಘನಪಡಿಸುವುದರ ಬದಲಿಗೆ ಆತನನ್ನು ಅವಮಾನಗೊಳಿಸುತ್ತಾರೆ. ಪ್ರಜೆಗಳೆಲ್ಲರೂ ಯೇಸುವಿನ ಹಿಂದೆ ಹೋಗುವುದನ್ನು ನೋಡಿ ಅದನ್ನು ತಾಳದೆ ಹೊಟ್ಟೆ ಕಿಚ್ಚು ಪಡ್ತಾರೆ. ಒಂದಲ್ಲ ಒಂದು ತಪ್ಪು ಹೊರಿಸಬೇಕೆಂದು ಎಷ್ಟೋ ಸಾರಿ ಯೇಸು ಕ್ರಿಸ್ತನ ಮೇಲೆ ತಪ್ಪು ಹೊರಿಸುವುದಕ್ಕಾಗಿ ಪ್ರಯತ್ನಿಸುತ್ತಾರೆ. ತಪ್ಪು ಕಂಡುಕೊಳ್ಳಬೇಕೆಂದು ಪ್ರಯತ್ನಿಸುತ್ತಾರೆ. ಯಾವ ತಪ್ಪು ಮಾಡಿದ್ದಕ್ಕಾಗಿ ಯೇಸು ಕ್ರಿಸ್ತನನ್ನು ಬಂಧಿಸಲು ಅವರು ಪ್ರಯತ್ನಿಸುತ್ತಾರೆ? ಯಾವ ತಪ್ಪು ಮಾಡಿದ್ದಕ್ಕಾಗಿ ಯೇಸು ಕ್ರಿಸ್ತನನ್ನು ಕೊಲ್ಲಲು ಪ್ರಯತ್ನಿಸುತ್ತಾರೆ? ಯಾವ ತಪ್ಪು ಮಾಡಿದ್ದಕ್ಕೆ ಯೇಸು ಕ್ರಿಸ್ತನನ್ನು ಕಲ್ಲೆಸೆದು ಹೊಡೆದು ಅವಮಾನಗೊಳಿಸಬೇಕೆಂದು ಅವರು ಪ್ರಯತ್ನಿಸುತ್ತಾರೆ? ಒಮ್ಮೆ ಹೇಳ್ರಿ. ಆತನು ಯಾವ ತಪ್ಪು ಮಾಡಲಿಲ್ಲ. ಮಾತ್ರವಲ್ಲ, ಯಾರೊಬ್ಬರು ಕೂಡ ಯೇಸು ಕ್ರಿಸ್ತನಲ್ಲಿ ಯಾವ ಒಂದು ತಪ್ಪನ್ನು ಕಂಡುಕೊಳ್ಳಲಿಕ್ಕಾಗಲ್ಲ. ಆದರೂ ಸಹ ಯೇಸು ಕ್ರಿಸ್ತನಿಗೆ ಅವಮಾನಗೊಳಿಸಿದ್ರಲ್ಲವೇ? ಆದರೂ ಸಹ ಯೇಸು ಕ್ರಿಸ್ತನನ್ನು ನಿಂದಿಸಿದ್ರಲ್ಲವೇ? ದೆವ್ವಗಳನ್ನು ಬಿಡಿಸುತ್ತಾ ಇದ್ರೆ ಆ ದೆವ್ವಗಳು ಈತನಿಗೆ ಯಾಕೆ ಭಯ ಪಡ್ತಿವೆ ಅಂದರೆ, ದೆವ್ವಗಳಿಗೆ ಮಹಾರಾಜನಾಗಿರೋದ್ರಿಂದ ಈ ಮಹಾರಾಜನಿಗೆ ಆ ದೆವ್ವಗಳು ಭಯ ಪಡ್ತಿವೆ ಎಂದು ಹೇಳಿ ಅವಮಾನಗೊಳಿಸಿದ್ರು, ನಿಂದಿಸಿದ್ರು, ವೇದನೆಗೊಳಿಸಿದ್ರು. ಪ್ರಯೋಜನವಿಲ್ಲದ ಪ್ರಶ್ನೆಗಳನ್ನು ಕೇಳಿ ಬೇಸರಗೊಳಿಸಿದ್ರು. ಅನ್ಯಾಯದ ತೀರ್ಪನ್ನು ತೀರಿಸಿ ಮರಣ ಶಿಕ್ಷೆಯನ್ನು ವಿಧಿಸಿದ್ರು. ಶಿಲುಬೆಗೆ ಹಾಕಿಸಿ ಸಾಯಿಸುತ್ತಾರೆ. ಕೇಳ್ತಿದ್ದೇನೆ, ಒಂದು ಕಾರಣ ಹೇಳಲಿಕ್ಕಾಗುತ್ತಾ? ಎದಕ್ಕಾಗಿ ತಾನೇ ಯೇಸು ಕ್ರಿಸ್ತನನ್ನು ಅಷ್ಟೊಂದು ವಿರೋಧಿಸಿದ್ರು? ಒಂದು ಕಾರಣ ಅವರಿಗೆ ಹೇಳಲಿಕ್ಕಾಗಲ್ಲ. ಹಾಗೆಯೇ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವ ನಿಮ್ಮ ಜೀವಿತದಲ್ಲೂ ಕೂಡ ನಿಷ್ಕಾರಣವಾಗಿ ನಿಮ್ಮನ್ನು ಬಾಧಿಸುವಂತವರು ಇರುತ್ತಾರೆ. ನಿಷ್ಕಾರಣವಾಗಿ ನಿಮ್ಮ ಕುರಿತು ತಪ್ಪಾಗಿ ಮಾತಾಡುವಂತವರು ಇರುತ್ತಾರೆ. ನಿಷ್ಕಾರಣವಾಗಿ ನಿಮ್ಮ ಕುರಿತು ತಪ್ಪು ಪ್ರಚಾರ ಮಾಡುವಂತವರು ಇರುತ್ತಾರೆ. ಉದ್ಯೋಗ ಮಾಡುವ ಸ್ಥಳದಲ್ಲಿ ನಿಮಗೆ ವಿರುದ್ಧವಾಗಿ ಮಾತಾಡುವವರು ಇರುತ್ತಾರೆ. ನಿಮ್ಮ ಮುಖದ ಮೇಲೆ ನಿಮ್ಮ ಮುಖಸ್ತುತಿ ಮಾಡುವವರಾಗಿರುತ್ತಾರೆ. ನೀವಿಲ್ಲದಿರುವಾಗ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಹೇಳಿ ಸಹೋದರ ಸಹೋದರಿಯರೇ, ಸತೀಶ್ ಕುಮಾರಾದ ನನ್ನ ಕುರಿತಾಗಿ ಕೆಲವರು ಅದೇ ಕೆಲಸ ಇಟ್ಕೊಂಡು ವಿಮರ್ಶಿಸುತ್ತಾ ಇರುತ್ತಾರೆ, ತಪ್ಪಾಗಿ ಮಾತಾಡುತ್ತಾ ಇರುತ್ತಾರೆ. ನಾನು ಹೇಳದೇ ಇರುವಂತಹ ಅಥವಾ ಆಡದೇ ಇರುವ ಮಾತನ್ನು ಆಡಿದ್ದೇನೆ ಎಂಬುದಾಗಿ, ಇಲ್ಲವೇ ಯಾವುದೋ ಪ್ರಕಟಣೆ ಮಾಡಿದ್ದೇನೆ ಎಂಬುದಾಗಿ ಇಷ್ಟ ಬಂದಂತೆ ವಿಮರ್ಶೆ ಮಾಡುತ್ತಾ ಇರ್ತಾರೆ. ಇತ್ತೀಚೆಗೆ ಎಲೆಕ್ಷನ್ ನಡೆದಾಗ ಇಂತಹ ಪಾರ್ಟಿಗೆ ವೋಟ್ ಹಾಕಿರಿ ಎಂಬುದಾಗಿ ನಾನೇ ಹೇಳಿದಂತೆ ನನ್ನ ಫೋಟೋ ಇಟ್ಟು ವಾರ್ತೆಗಳನ್ನೇ ಬರೆದಿದ್ದಾರೆ. ಅದಕ್ಕೂ ನನಗೂ ಯಾವ ಸಂಬಂಧವೇ ಇಲ್ಲ. ನಾನು ಹುಟ್ಟಿದಂದಿನಿಂದ ಇಂದಿನವರೆಗೂ ಒಂದು ಪಾರ್ಟಿಗೆ ವೋಟ್ ಹಾಕಿರಿ ಎಂಬುದಾಗಲಿ, ಒಂದು ಪಾರ್ಟಿಗೆ ಸಪೋರ್ಟ್ ಮಾಡಿರಿ ಎನ್ನುವುದಾಗಲಿ ಯಾವತ್ತೂ ಕೂಡ ನಮ್ಮ ಚರಿತ್ರೆಯಲ್ಲಿ ನೀವು ನೋಡೋದೇ ಇಲ್ಲ. ಆದರೆ ನ್ಯೂಸ್ ಪೇಪರ್ನಲ್ಲಿ ಪ್ರಕಟಣೆ ಕೂಡ ಹೊರಡಿಸಿದರು ನನ್ನ ಫೋಟೋ ಹಾಕಿ. ಆಶ್ಚರ್ಯವೆನಿಸುತ್ತದೆ, ಅದೇ ಸಮಯದಲ್ಲಿ ಬಾಧೆ ಅನಿಸುತ್ತೆ. ಅಲ್ಲಸಲ್ಲದ ಪ್ರಕಟಣೆ ಮಾಡೋದು, ಅಲ್ಲಸಲ್ಲದ ವಿಮರ್ಶೆಗಳನ್ನು ಮಾಡೋದು. ವಾಸ್ತವದಲ್ಲಿ ಹೀಗೆ ಪ್ರಕಟಣೆ ಮಾಡುವವರು, ವಿಮರ್ಶೆ ಮಾಡುವಂತವರು, ನನ್ನನ್ನು ದ್ವೇಷಿಸುವಂತವರು, ನನ್ನ ಬಗ್ಗೆ ತಪ್ಪಾಗಿ ಬರೆಯುವಂತವರು ಯಾವತ್ತೇ ಆಗಲಿ ವೈಯಕ್ತಿಕವಾಗಿ ನನಗೆ ಬಂದು ಭೇಟಿಯಾಗಿದ್ದಾರೋ, ವೈಯಕ್ತಿಕವಾಗಿ ಎಂದೇ ಆಗಲಿ ಅವರು ಸ್ವಲ್ಪ ಹೊತ್ತು ನನ್ನೊಂದಿಗೆ ಸಮಯ ಕಳೆದಿದ್ದಾರೋ, ವೈಯಕ್ತಿಕವಾಗಿ ನನ್ನ ಜೀವಿತ ಎಂಥದೆಂದು, ನನ್ನ ಜೀವಿತದಲ್ಲಿರುವ ನನ್ನ ವ್ಯಕ್ತಿತ್ವ ಎಂಥದೆಂದು, ನನ್ನ ಪದ್ಧತಿ ಎಂಥದೆಂದು, ನನಗಿರುವಂತಹ ಸೇವೆಯ ತವಕ ಎಂಥದೆಂದು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದಾರೋ? ಇಲ್ಲ. ವಿಮರ್ಶಿಸುವಂತವರು ವಿಮರ್ಶಿಸುತ್ತಲೇ ಇರ್ತಾರೆ, ದ್ವೇಷಿಸುವಂತವರು ದ್ವೇಷಿಸುತ್ತಲೇ ಇರ್ತಾರೆ, ಪ್ರತಿಕಾರ ಬೆಳೆಸಿಕೊಳ್ಳುವವರು ಬೆಳೆಸಿಕೊಳ್ತಲೇ ಇರ್ತಾರೆ. ಯಾಕೆ ಹೀಗೆ ಮಾಡ್ತಿದ್ದಾರೆ? ದಯವಿಟ್ಟು ಗಮನಿಸಿರಿ. ಯೋಸೇಫನಿಗೆ ಆ ದಿನ ಅವನ ಅಣ್ಣಂದಿರು ಯಾಕೆ ದ್ವೇಷಿಸಿದ್ರು? ಅದು ಅವರ ಬುದ್ಧಿ. ಯಾಕೆ ದೂಷಿಸಿದ್ರು? ಅದು ಅವರ ಬುದ್ಧಿ. ಯಾಕೆ ಪ್ರತಿಕಾರ ಇಟ್ಕೊಂಡ್ರು? ಅದು ಅವರ ಬುದ್ಧಿ. ಯಾಕೆ ಯೋಸೇಫನ ಮೇಲೆ ನಿಷ್ಕಾರಣವಾಗಿ ಹೊಟ್ಟೆ ಕಿಚ್ಚು ಪಟ್ಟರು? ಅದು ಅವರ ಬುದ್ಧಿಯಾಗಿದೆ ಪ್ರಿಯರೇ. ಯಾಕೆ ತಾನೇ ಯೇಸುವನ್ನು ವಿಮರ್ಶಿಸುತ್ತಾರೆ, ಯೇಸುವನ್ನು ದ್ವೇಷಿಸುತ್ತಾರೆ, ಯೇಸುವನ್ನು ಹೊಡೆಯುವ ಪ್ರಯತ್ನ ಮಾಡುತ್ತಾರೆ, ಯೇಸುವನ್ನು ಕೊಲ್ಲುವ ಪ್ರಯತ್ನ ಮಾಡುತ್ತಾರೆ, ಯೇಸುವಿನ ಮೇಲೆ ಕೆಸರು ಎಸೆಯುವ ಪ್ರಯತ್ನ ಯಾಕೆ ಮಾಡುತ್ತಾರೆ? ಯಾಕೆ ಅನ್ನುವಾಗ ಅದು ಅವರ ಬುದ್ಧಿ. ಅರ್ಥ ಆಗ್ತಿದೆಯಾ? ಈ ಆತ್ಮಿಕ ಪ್ರಯಾಣದಲ್ಲಿ ನಿಮಗೆ ಗಾಯಗೊಳಿಸುವಂತವರು ಇರುತ್ತಾರೆ, ನಿಮಗೆ ಬಾಧೆ ಪಡಿಸುವಂತವರು ಇರುತ್ತಾರೆ, ನಿಮಗೆ ವೇದನೆಗೊಳಿಸಿ ನಿಮಗೆ ಬೇಸರಗೊಳಿಸುವಂತವರು ಇರುತ್ತಾರೆ. ಅಂತವರನ್ನೆಲ್ಲ ಸಹಜವಾಗಿ ನಿಮ್ಮ ಜೀವಿತ ಪ್ರಯಾಣದಲ್ಲಿ ನೀವು ಎದುರಿಸಬೇಕಾಗುತ್ತದೆ. ನನ್ನ ಜೀವಿತದಲ್ಲಿ ನಾನು ಕಲಿತ ಪಾಠ ಏನೆಂದು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಸಂದರ್ಭಕ್ಕನುಗುಣವಾಗಿ ಒಂದು ಉದಾಹರಣೆ ಹಂಚಿಕೊಳ್ತೇನೆ ಕೇಳಿ. ಒಂದು ಊರಲ್ಲಿ ಒಂದು ಗೆಲ್ಲುವ ಕುದುರೆ ಇತ್ತು. ಆ ಗೆಲ್ಲುವ ಕುದುರೆ ಯಾವಾಗ್ಲೂ ಸ್ಪರ್ಧೆಯಲ್ಲಿ ನಿಲ್ಲುವಾಗ ಗೆಲ್ಲುತ್ತಲೇ ಇರುತ್ತೆ. ಅದನ್ನು ಕಂಡಂತಹ ಕೆಲವರಿಗೆ ಸ್ವಲ್ಪವೂ ಕೂಡ ಆ ಕುದುರೆಯನ್ನು ಕಂಡ್ರೆ ಅವರಿಗೆ ಆಗ್ತಾ ಇರಲಿಲ್ಲ. ಆ ಕುದುರೆ ಏನಾದ್ರೂ ಸ್ಪರ್ಧೆಯಲ್ಲಿ ನಿಂತ್ರೆ ಸಾಕು, ಇವರಿಗೆ ಎಷ್ಟೋ ಬಾಧೆ, ಎಷ್ಟೋ ಅಸೂಯೆ.
ಯಾಕೆಂದರೆ ಅದು ಖಚಿತವಾಗಿಯೂ ಗೆಲ್ಲುತ್ತದೆ. ಹಾಗೆ ಗೆಲ್ಲುವುದರಿಂದ ಒಂದು ಹೆಸರು, ಒಂದು ಗುರುತನ್ನು ಅದು ಹೊಂದಿಕೊಳ್ಳುತ್ತಾ ಇರುವುದರಿಂದ ಅವರೊಳಗಡೆ ಇಬ್ಬರು ಒಂದು ಉಪಾಯ ಪ್ಲಾನ್ ಮಾಡ್ತಾರೆ. ಹೇಗಾದರೂ ಮಾಡಿ ಆ ಕುದುರೆಯನ್ನು ಸಾಯಿಸಬೇಕು ಎಂದು, ಆ ಕುದುರೆಯನ್ನು ಸಮಾಧಿ ಮಾಡಬೇಕೆಂದು, ಅದು ಕಾಣಿಸದಂತೆ ಮಾಡಬೇಕು ಎಂದು ಯೋಚಿಸಿ ಅವರು ಒಂದು ಒಳಸಂಚು ಮಾಡ್ತಾರೆ. ಇತ್ತೀಚೆಗೆ ಒಬ್ಬ ಸಹೋದರ ನನ್ನ ಬಳಿಗೆ ಬಂದು ಒಂದು ಮಾತು ಹೇಳಿದ. ಅದೇನೆಂದು ಗೊತ್ತಾ? ಅಯ್ಯ, ನಮ್ಮ ಪ್ರಾಂತ್ಯದಲ್ಲಿರುವ ಪಾಸ್ಟರ್ ಎಲ್ಲರೂ ಸೇರಿ ನಿಮಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸ್ತಿದ್ದಾರೆ ಎಂದು ಹೇಳಿದ್ರು. ಕೇಳಿ ನನಗೆ ಬಹಳ ಸಂತೋಷ ಅನಿಸಿತು. ಆಗ ನಾನು ನಗುತ್ತಾ ಹೇಳಿದೆ, ಬಹಳ ಸಂತೋಷ, ನನಗೋಸ್ಕರ ಪಾಸ್ಟರ್ಸ್ ವಿಶೇಷವಾಗಿ ಪ್ರಾರ್ಥಿಸುವುದು ಬಹಳ ಉತ್ತಮ ಅಂತ ಹೇಳಿದೆ. ಅಯ್ಯ, ಅವರು ಪ್ರಾರ್ಥಿಸುವ ಕಾರಣ ನಿಮಗೆ ಗೊತ್ತಾ ಎಂದು ಕೇಳ್ದ. ಇಲ್ಲ, ನನಗೆ ಗೊತ್ತಿಲ್ಲ ಅಂದೆ. ನೀವು ಸಾಯಬೇಕೆಂದು ಪ್ರಾರ್ಥಿಸ್ತಿದ್ದಾರೆ ಅಂದ. ಎದಕ್ಕಾಗಿ ಪ್ರಾರ್ಥಿಸ್ತಿದ್ದಾರಂತೆ? ನಾನು ಸಾಯಬೇಕೆಂದು ಪ್ರಾರ್ಥಿಸ್ತಿದ್ದಾರಂತೆ. ನಮ್ಮ ಕಲ್ವರಿ ಟೆಂಪಲ್ ಬ್ರಾಂಚ್ ಚರ್ಚ್ ಒಂದು ಪ್ರಾಂತ್ಯದಲ್ಲಿ ಆರಂಭಿಸಿದ್ದೇವೆ. ಆ ರೀತಿ ಪ್ರಾರಂಭಿಸಿದಾಗ ಪ್ರಾಂತ್ಯದ ಒಬ್ಬ ಪಾಸ್ಟರ್ ಅವರು ವಿಶೇಷ ಉಪವಾಸ ಪ್ರಾರ್ಥನೆ ಡಿಕ್ಲೇರ್ ಮಾಡಿದ್ರು. ಯಾಕೆ ವಿಶೇಷವಾದ ಉಪವಾಸ ಪ್ರಾರ್ಥನೆ ಗೊತ್ತಾ? ಸಭೆಯವರೇ ಎಲ್ಲರೂ ಬನ್ನಿರಿ, ಉಪವಾಸವಿದ್ದು ಪ್ರಾರ್ಥಿಸೋಣ ಎಂದು ಡಿಕ್ಲೇರ್ ಮಾಡಿದ್ರಂತೆ. ಎದಕ್ಕಾಗಿ ಅಂದ್ರೆ ಕಲ್ವರಿ ಟೆಂಪಲ್ ಮುಚ್ಚೋಗ್ಬೇಕು, ಕಲ್ವರಿ ಟೆಂಪಲ್ ಮುಚ್ಚೋಗ್ಬೇಕು, ಎಲ್ಲರೂ ಸೇರಿ ಪ್ರಾರ್ಥಿಸೋಣ ಬನ್ನಿ. ಇದರಲ್ಲಿ ಅರ್ಥ ಇದೆಯಾ? ಸತೀಶ್ ಕುಮಾರ್ ಆದ ನನಗಾಗಿ ಪ್ರಾರ್ಥಿಸ್ತಿದ್ದಾರಂತೆ. ಎದಕ್ಕಾಗಿ? ಸತೀಶ್ ಕುಮಾರ್ ಸಾಯ್ಬೇಕೆನ್ನುವುದಕ್ಕಾಗಿ. ವಿಚಿತ್ರವಲ್ಲವೋ? ಸಹೋದರ ಸಹೋದರಿಯರೇ, ದಯವಿಟ್ಟು ಗಮನಿಸಿ. ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವದಿಸಲ್ಪಡುತ್ತಿರುವಾಗ, ದೇವರ ನಿಕಟತೆಯಲ್ಲಿ ನೀವು ಜೀವಿಸುತ್ತಿರುವಾಗ, ದೇವರು ನಿಮ್ಮ ಜೀವಿತವನ್ನು ಆಶೀರ್ವದಿಸುತ್ತಿರುವಾಗ, ನಿಮ್ಮ ಬದುಕು ಆಶೀರ್ವಾದಕರವಾಗಿ ಮಾರ್ಪಡುತ್ತಿರುವಾಗ ಬಾಧಿಸುವಂತವರು ಇರುತ್ತಾರೆ. ನಿಮ್ಮ ನಾಶನ ಕೋರಿಕೊಳ್ಳುವಂತವರು ಇರುತ್ತಾರೆ, ನಿಮ್ಮ ಪತನ ಕೋರಿಕೊಳ್ಳುವಂತವರು ಇರುತ್ತಾರೆ, ನಿಮ್ಮ ಸೋಲನ್ನು ಕೋರಿಕೊಳ್ಳುವಂತವರು ಇರುತ್ತಾರೆ. ಡೈರೆಕ್ಟ್ ಆಗ್ಲಿ ಇಂಡೈರೆಕ್ಟ್ ಆಗ್ಲಿ ತಮಗಿರುವಂತಹ ಮನಸ್ಸನ್ನು ವ್ಯಕ್ತಪಡಿಸುತ್ತಿರುತ್ತಾರೆ, ನಿಮ್ಮ ಮನಸ್ಸು ನೋಯಿಸುವ ಪ್ರಯತ್ನ ಮಾಡುತ್ತಾರೆ. ಹಾಗಾಗಿ ದಯವಿಟ್ಟು ಗಮನಿಸಿರಿ. ಬಾಧಿಸುವವರು ನಿಮ್ಮ ಜೀವಿತದಲ್ಲಿರುವಾಗ ಭಯಪಡಬೇಡಿರಿ. ಅವರು ನಿಮ್ಮ ವಿಷಯದಲ್ಲಿ ತಪ್ಪಾಗಿ ಮಾಡುವ ಪ್ರಚಾರ ಆಗಿರ್ಬೋದು, ನಿಮ್ಮ ವಿಷಯದಲ್ಲಿ ಮಾಡುವ ಕೇಡಾಗಿರ್ಬೋದು, ಅದು ನಿಮ್ಮ ಮೇಲೆ ಕೆಲಸ ಮಾಡುವುದೇ ಇಲ್ಲ ಪ್ರಿಯರೇ. ಒಂದು ದಿವಸ ನಾನು ನನ್ನ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಮಂಚದ ಮೇಲಿನಿಂದ ಕಾಲನ್ನು ಕೆಳಗೆ ಇಟ್ಟಾಗ ಅದೇನೋ ನನಗೆ ಒಂದು ನ್ಯೂಸ್ ಪೇಪರ್ ಮೇಲೆ ನಾನು ಕಾಲಿಟ್ಟಿರುವಂತೆ ನನಗೆ ಅನಿಸಿತು. ನ್ಯೂಸ್ ಪೇಪರ್ ಮೇಲೆ ಕಾಲಿಟ್ಟಂತೆ ನನಗೆ ಅನಿಸಿದಾಗ ನಾನು ಕೆಳಗೆ ಬಾಗಿ ನೋಡಿದ್ರೆ ಆ ನ್ಯೂಸ್ ಪೇಪರ್ ಮೇಲೆ ಅನ್ನದ ಕಾಳುಗಳಿವೆ, ಕೂದಲುಗಳಿವೆ, ಇನ್ನು ಬೇರೆ ಏನೇನೋ ಅದರಲ್ಲಿ ಇಟ್ಟಿದ್ರು. ಅದನ್ನು ನನ್ನ ಮಂಚದ ಕೆಳಗಿಟ್ರು. ಅರ್ಥವಾದದ್ದೇನೆಂದರೆ ಯಾರೋ ನನಗೆ ಗೊತ್ತಿಲ್ಲದಂತೆ ನನ್ನ ಮೇಲೆ ಮಾಟ ಮಾಡುವ ಪ್ರಯತ್ನ ಮಾಡಿದಾರೆಂದು. ಅದನ್ನು ನೋಡಿದಾಗ ಹೀಗೆ ನನಗೇನಾದ್ರೂ ಫಿಟ್ಸ್ ಬಂದಿತ್ತು ಅಂದ್ಕೊಂಡ್ರ? ಭಯಪಟ್ಟು ಏನಾದ್ರೂ ಹೆದರ್ಕೊಂಡೆ ಅಂದ್ಕೊಳ್ತೀರಾ? ಅದನ್ನು ನೋಡಿ ನಕ್ಕದೆ. ನಕ್ಕಿ ಆ ನ್ಯೂಸ್ ಪೇಪರು, ಆ ಕೂದಲುಗಳು, ಆ ಅನ್ನ, ಆ ನಿಂಬೆಕಾಯಿ ಇವೆಲ್ಲ ತಕೊಂಡೋಗಿ ಡಸ್ಟ್ ಬಿನ್ ಅಲ್ಲಿ ಹಾಕದೆ. ಕಾರಣವೇನು? ಇವುಗಳಲ್ಲಿ ಯಾವುದು ಕೂಡ ನನ್ನ ಮೇಲೆ ಪ್ರಭಾವ ಬೀರೋದಿಲ್ಲ. ಯಾಕೆಂದರೆ ನನ್ನೊಳಗಿರುವ ಆತನು ಈ ಲೋಕದಲ್ಲಿರುವಂತಹ ಶನಿಗಿಂತಲೂ ದೊಡ್ಡವನು. ಹೇಳಿರಿ ಸಹೋದರ ಸಹೋದರಿಯರೇ, ನೀವು ಬೆಳೆಯುತ್ತಾ ಇರುವಾಗ, ನೀವು ಅಭಿವೃದ್ಧಿ ಹೊಂದುತ್ತಿರುವಾಗ, ನೀವು ಉದ್ಧಾರ ಆಗುತ್ತಿರುವಾಗ, ಉನ್ನತಕ್ಕೆ ಬರುತ್ತಿರುವಾಗ, ಅಭಿವೃದ್ಧಿ ಆಗುತ್ತಿರುವಾಗ, ನಿಮ್ಮನ್ನು ಬಾಧಿಸುವಂತವರು ಸಹಜವಾಗಿ ಧಾವಿಸುತ್ತಾರೆ. ನಿಮ್ಮ ಪತನ ನೋಡುವಂತವರು ಸಹಜವಾಗಿ ಧಾವಿಸುತ್ತಾರೆ. ಅವರು ಒಂದು ವೇಳೆ ಡೈರೆಕ್ಟ್ ಆಗಿ ಆಗಿರ್ಬೋದು, ಇಂಡೈರೆಕ್ಟ್ ಆಗಿ ಆಗಿರ್ಬೋದು, ನಿಮ್ಮ ಕುರಿತು ತಪ್ಪಾಗಿ ಕಾಮೆಂಟ್ ಮಾಡಿದ್ರು ಕೂಡ, ಅವರು ನಿಮ್ಮ ಮುಂದೆ ಒಳ್ಳೆ ಸ್ನೇಹಿತರಂತೆ ಕಾಣಿಸಿಕೊಂಡ್ರು ಕೂಡ, ನಿಮಗೋಸ್ಕರ ನಿಮ್ಮ ಹಿಂದೆ ಕುಣಿ ಅಗಿಯುತ್ತಾ ಇದ್ರು ಕೂಡ ನೀವು ನಿರಾಶರಾಗುವ ಅಗತ್ಯವಿಲ್ಲ, ನಿರುತ್ಸಾಹರಾಗುವ ಅಗತ್ಯವಿಲ್ಲ. ಹೇಳಿದೇನಲ್ಲವೇ, ಆ ಊರಲ್ಲಿ ಗೆಲ್ಲುವ ಕುದುರೆ ಇತ್ತೆಂದು. ಹಾಗೆ ಗೆಲ್ಲುವ ಕುದುರೆಯನ್ನು ಕಂಡು ಸಹಿಸಲಾರದವರು ಕೊಂದಾಕಬೇಕೆಂದು ಒಂದು ಇಬ್ಬರು ಏನ್ ಮಾಡಿದ್ರು ಗೊತ್ತಾ? ಕಟ್ಟಲ್ಪಟ್ಟಿರುವ ಕುದುರೆಯನ್ನು ಯಾರಿಗೂ ಕಾಣದಂತೆ ಒಂದು ಅರಣ್ಯದೊಳಗೆ ತೆಗೆದುಕೊಂಡು ಹೋದ್ರು. ಅರಣ್ಯದೊಳಗೆ ತೆಗೆದುಕೊಂಡು ಹೋಗಿ ಆ ಕುದುರೆಯನ್ನು ಹೂಣಿಡಬೇಕೆಂದು ಒಂದು ದೊಡ್ಡ ಕುಣಿಯನ್ನು ಅಗದ್ರು. ಹಾಗೆ ದೊಡ್ಡ ಕುಣಿಯನ್ನು ಅಗಿಯುವುದಕ್ಕಾಗಿ ಪಿಕಾಸು ಇದೆಲ್ಲ ತಕೊಂಡು ಹೋಗಿ ಅಗಿಯುತ್ತಾರೆ. ನಂತರ ತಕ್ಷಣವೇ ಪಾಪ ಆ ಕುದುರೆಯನ್ನು ಆ ಕುಣಿಯೊಳಗೆ ತಳ್ಳಿ ಹಾಕ್ತಾರೆ. ಆ ಕುಣಿಯೊಳಗೆ ತಳ್ಳಿ ಹಾಕಿ ಮೇಲ್ಗಡೆ ಕುಪ್ಪೆಯಾಗಿರುವ ಮಣ್ಣನ್ನೆಲ್ಲ ಏನ್ ಮಾಡ್ತಾ ಇದ್ರು ಹೇಳ್ತಾನೆ ಕೇಳಿ. ಆ ಗುದ್ದಲಿ ತಕೊಂಡು ಆ ಕುದುರೆ ಮೇಲೆ ಎಸೆದು ಆ ಕುದುರೆಯನ್ನು ಮುಚ್ಚಾಕುವ, ಮುಳುಗಿಸುವ ಪ್ರಯತ್ನ ಮಾಡುತ್ತಾರೆ. ಈಗ ಕುದುರೆ ಏನ್ ಮಾಡಬೇಕು? ನಾನು ಎಷ್ಟೋ ವಿಷಯಗಳನ್ನು ಸಾಧಿಸಿದ್ದೇನೆ, ಎಷ್ಟೋ ಜನರಿಗೆ ಸಂತೋಷ ಕೊಟ್ಟಿದ್ದೇನೆ, ನನ್ನನ್ನು ಪ್ರೀತಿಸಿ ಬೆಳೆಸಿರುವಂತಹ ಯಜಮಾನನಿಗೆ ಹೆಮ್ಮೆ ತರುವಂತೆ ಜೀವಿಸಿದ್ದೇನೆ. ಆದರೆ ಈ ದಿನ ಕೊನೆಗೆ ಇವರಿಬ್ಬರ ಕೈಯಲ್ಲಿ ನಾನು ಈಗೋ ಹೀಗೆ ಸಮಾಧಿಯಾಗುತ್ತಿದ್ದೇನೆ ಎಂಬುದಾಗಿ ಕುಗ್ಗಿ ಹೋಗಬಹುದು, ನಿರಾಶವಾಗಬಹುದು, ನಿರುತ್ಸಾಹಕ್ಕೆ ಒಳಗಾಗಿ ಕುಸಿದು ಬೀಳಬಹುದು. ಆದರೆ ಆ ಕುದುರೆ ಗೆಲ್ಲುವ ಕುದುರೆ ಪ್ರಿಯರೇ ಅಷ್ಟು ಸುಲಭ ಸೋತು ಹೋಗುವಂತದಲ್ಲ.
ಇವರು ಗುದ್ದಲಿ ತಕೊಂಡು ಮಣ್ಣನ್ನೆಲ್ಲ ಆ ಕುದುರೆ ಮೇಲೆ ಎಸೆಯುತ್ತಾ ಇದ್ರು. ರಾತ್ರಿ ಅದು ಕತ್ತಲೆ ಇತ್ತಲ್ಲವೇ, ಮಣ್ಣೆಲ್ಲ ಅದರ ಮೇಲೆ ಹಾಕ್ತಾ ಇದ್ರೆ ಆ ಗೆಲ್ಲುವ ಕುದುರೆ ಮಾತ್ರ, ಅದಕ್ಕೆ ಗೆಲ್ಲುವುದೊಂದೇ ಗೊತ್ತು. ಅದಕ್ಕೆ ಅದು ಏನ್ ಮಾಡಿತು ಗೊತ್ತಾ? ಅದರ ಮೇಲೆ ಮಣ್ಣು ಹಾಕ್ತಾ ಇದ್ರೆ ಆ ಮಣ್ಣು ಬಿದ್ದಾಗೆಲ್ಲ ಹೀಗೆ ಮಾಡುತ್ತಾ ಇತ್ತು. ಆ ಮಣ್ಣು ಏನಾಗ್ತಾ ಇತ್ತು ಹೇಳಿ? ಕೆಳಗೆ ಜಾರಿ ಬೀಳ್ತಿತ್ತು. ತನ್ನ ಕಾಲ್ ಕೆಳಗೆ ಮಣ್ಣನ್ನು ಹಾಕಿಕೊಳ್ಳುತ್ತಾ ಒಂದೊಂದ್ ಹೆಜ್ಜೆ ಅವ್ರು ಮಣ್ಣು ಹಾಕಿದಾಗೆಲ್ಲ ಇದು ಜಾಡಿಸಿಕೊಳ್ತಿತ್ತು. ಮಣ್ಣು ಹಾಕ್ತಾ ಇದ್ರು, ಜಾಡಿಸಿಕೊಳ್ತಿತ್ತು. ಕೊನೆಗೆ ಏನಾಯ್ತು ಗೊತ್ತಾ? ಅವರು ಮಣ್ಣನ್ನೆಲ್ಲ ಪೂರ್ತಿಯಾಗಿ ಅಲ್ಲಿರುವ ಮಣ್ಣನ್ನೆಲ್ಲ ಆ ಕುಣಿಯೊಳಗಡೆ ಹಾಕಿ, ಸಾಕಪ್ಪ ಸತ್ತಿತು ಈ ಕುದುರೆ ಎಂದು ಹಿಂದಕ್ಕೆ ತಿರುಗಿ ನೋಡಿದ್ರೆ ಚೆನ್ನಾಗಿ ಮೇಲೆ ಬಂದು ನೋಡ್ತಾ ಇದೆ ಇವರನ್ನು. ಅಯ್ಯೋ ಮೂರ್ಖರೇ, ನನ್ನನ್ನು ಮುಚ್ಚಾಕ್ಬೇಕೆಂದು ಯಾವ ಮಣ್ಣನ್ನು ನೀವು ನನ್ನ ಮೇಲೆ ಎಸೆದಿದ್ದೀರೋ ಅದನ್ನೇ ಆಧಾರ ಮಾಡಿಕೊಂಡು ನಾನು ಮೇಲಕ್ಕೆ ಬಂದಿದ್ದೇನೆ. ಅರ್ಥವಾಯ್ತಾ ಪ್ರಿಯರೇ? ಗೆಲ್ಲುವ ಕುದುರೆಗಳು ಅಷ್ಟು ಸುಲಭವಾಗಿ ಸಮಾಧಿ ಆಗಲು ಸಾಧ್ಯವೇ ಇಲ್ಲ. ಈಗ ಒಂದು ಪ್ರಶ್ನೆ ಕೇಳುತ್ತೇನೆ, ಆ ಕುದುರೆ ಗೆಲ್ಲುವ ಕುದುರೆ ಅಲ್ಲವೋ? ಅದು ಹೊರಗೆ ಬರುವುದಕ್ಕಾಗಿ ಆಧಾರವಾದದ್ದೇನು ಹೇಳಿ? ಅವರು ಎಸೆದಿರುವಂತಹ ಮಣ್ಣೇ. ನಿಮ್ಮನ್ನು ಕೂಡ ಮುಚ್ಚಾಕಬೇಕೆಂದು ಯಾರ್ಯಾರು ಯಾವ ನಿಂದೆ ಎಂಬ ಮಣ್ಣು ಎಸೆಯುತ್ತಿದ್ದಾರೋ ಆ ನಿಂದೆಗಳನ್ನೇ ನನ್ನ ದೇವರು ಆಶೀರ್ವಾದಕರವಾಗಿ ಮಾರ್ಪಡಿಸಿ ನಿಮ್ಮನ್ನು ಉನ್ನತವಾದ ಸ್ಥಿತಿಗೆ ತರುತ್ತಾರೆ. ಹಾಗಾಗಿ ಬಾಧಿಸುವಂತವರು ಇರುತ್ತಾರೆ, ನಿಮ್ಮೊಂದಿಗೆ ವಾದಿಸುವಂತವರು ಇರುತ್ತಾರೆ, ಕಾಡಿಸುವಂತವರು ಇರುತ್ತಾರೆ, ವೇದನೆಗೊಳಿಸುವಂತವರು ಇರುತ್ತಾರೆ. ಕೇಳಿರಿ, ಅವರು ಕಾಡಿಸುವಂತಹ ಕಾಟಕ್ಕಾಗಲಿ, ಅವರು ಬಾಧಿಸುವಂತಹ ಮಾತುಗಳಿಗಾಗಲಿ ಒಂದು ವೇಳೆ ನೀವು ಮನಸ್ಸಲ್ಲಿ ಇಟ್ಕೊಂಡು ಕುಗ್ಗಿ ಹೋಗಿ ನಿರಾಶರಾಗುವುದಾದರೆ ಅದನ್ನು ನೋಡಿದವರು ಸಂಭ್ರಮ ಮಾಡಿಕೊಳ್ತಾರೆ. ಅದಕ್ಕೆ ನೀವು ಮಾಡಬೇಕಾದದ್ದೇನ್ ಗೊತ್ತಾ? ಏನು ಹೇಳಿ? ಜಾಡಿಸಿಕೊಳ್ಬೇಕು, ಮುಂದೆ ತೂರಿಕೊಂಡು ಹೋಗ್ಬೇಕು. ದೇವರಿಗೋಸ್ಕರ ಧೈರ್ಯದಿಂದಲೇ ಪ್ರತಿಯೊಬ್ಬರನ್ನು ಎದುರಿಸಬೇಕು. ಅದೇ ಆಗಿತ್ತು ಪ್ರಿಯರೇ ಯೋಸೇಫನ ವ್ಯಕ್ತಿತ್ವ. ಅವನ ಸಹೋದರರು ಅವನನ್ನು ದ್ವೇಷಿಸುತ್ತಾರೆ, ದೂಷಿಸುತ್ತಾರೆ, ಅನ್ಯಾಯವಾಗಿ ಮಾರಿಬಿಟ್ರು ಪ್ರಿಯರೇ. ಖಚಿತವಾಗಿಯೂ ಯೋಸೇಫನು ಭಯಪಟ್ಟಿರುತ್ತಾನೆ, ಬಾಧೆ ಪಟ್ಟಿರುತ್ತಾನೆ. ಆದರೆ ಅವನಿಗೆ ಒಂದು ವಿಷಯ ಗೊತ್ತು, ಅದೇನೆಂದರೆ ದೇವರು ನನ್ನ ಸಂಗಡ ಇದ್ದಾರೆ ಎಂದು. ದೇವರು ನಿಮ್ಮ ಸಂಗಡ ಇದ್ದಾರೆ ಎಂದು ನೀವು ತಿಳಿದುಕೊಳ್ಳುವುದಾದರೆ ಕೇಳಿರಿ, ಆತನೇ ನಿಮ್ಮ ಪಕ್ಷದಲ್ಲಿದ್ದುಕೊಂಡು ಹೋರಾಡುತ್ತಾನೆ, ನಿಮ್ಮನ್ನು ಖಚಿತವಾಗಿಯೂ ಗೆಲ್ಲಿಸುತ್ತಾರೆ ಎಂಬ ಈ ವಿಷಯ ಮರೆಯಬೇಡಿರಿ ಎಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ. ಬಾಧೆ ಪಡಿಸುತ್ತಾ ಇದ್ದಾರೋ? ಮನೆಯಲ್ಲಿ ಆಗಿರ್ಬೋದು, ಮನೆಯ ಹೊರಗಡೆ ಆಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬಹುದು, ವಿದ್ಯಾಭ್ಯಾಸದ ಸ್ಥಳದಲ್ಲಾಗಿರ್ಬೋದು, ಉದ್ಯೋಗದ ಸ್ಥಳದಲ್ಲಾಗಿರ್ಬಹುದು, ನಿಷ್ಕಾರಣವಾಗಿ ನಿಮ್ಮ ಮೇಲೆ ಪ್ರತಿಕಾರ ಬೆಳೆಸಿಕೊಳ್ತಿದ್ದಾರೋ, ನಿಷ್ಕಾರಣವಾಗಿ ನಿಮ್ಮನ್ನು ದೂಷಿಸುತ್ತಾ ಇದ್ದಾರೋ, ದ್ವೇಷಿಸುತ್ತಾ ಇದ್ದಾರೋ, ಅಸೂಯೆ ಪಡ್ತಾ ಇದ್ದಾರೋ, ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಾರೋ, ಚಿಂತಿಸಬೇಡಿ. ಅವರ ಮಾತು ಕೇಳಿ ಕುಗ್ಗಿ ಹೋಗಬೇಡಿ. ನಿಮಗೊಂದು ವಿಷಯ ಹೇಳಲು ಇಚ್ಛಿಸುತ್ತೇನೆ, ಅದೇನೆಂದರೆ ಯಾರೆಲ್ಲಾ ನಿಮ್ಮನ್ನು ದ್ವೇಷಿಸುತ್ತಿದ್ದಾರೋ, ದೂಷಿಸುತ್ತಿದ್ದಾರೋ, ನಿಂದಿಸುತ್ತಿದ್ದಾರೋ, ಕಾಡಿಸುತ್ತಿದ್ದಾರೋ, ತಪ್ಪಾಗಿ ಮಾತಾಡಿ ವಿಮರ್ಶಿಸುತ್ತಿದ್ದಾರೋ, ಅವರೆಲ್ಲರಿಗಿಂತಲೂ ಬಾಧೆಗೊಳಗಾಗಿರುವ ನಿಮ್ಮನ್ನೇ ನನ್ನ ದೇವರು ಉನ್ನತವಾದ ಸ್ಥಿತಿಗೆ ಕೊಂಡೊಯ್ಯುತ್ತಾರೆ. ಇದರಲ್ಲಿ ನಿಮಗೆ ಏನ್ ಅರ್ಥ ಆಗುತ್ತೆ? ಬಾಧಿಸುವವರಿಗಿಂತಲೂ ಬಾಧಿಸಲ್ಪಟ್ಟವರನ್ನೇ ದೇವರು ಹೆಚ್ಚಿಸುತ್ತಾರೆ, ಉನ್ನತಕ್ಕೆ ಕೊಂಡೊಯ್ಯುತ್ತಾರೆ. ಬಾಧಿಸುತ್ತಾರೆ ಅಣ್ಣಂದಿರು, ಬಾಧೆಗೊಳಗಾಗುತ್ತಾನೆ ಯೋಸೇಫನು. ಕೊನೆಗೆ ಬರೋಷ್ಟೊತ್ತಿಗೆ ಯೋಸೇಫನು ದೇಶವನ್ನೇ ಪರಿಪಾಲಿಸುವ ಸ್ಥಾನಕ್ಕೆ ಸೇರುತ್ತಾನೆ. ಕೊನೆಗೆ ಅಣ್ಣಂದಿರೆಲ್ಲ ಯೋಸೇಫನ ಬಳಿಗೆ ಬಂದು ಅಡ್ಡ ಬಿದ್ದು ಸಾಷ್ಟಾಂಗವಾಗಿ ನಮಸ್ಕರಿಸಿ ಬೇಡಿಕೊಳ್ಳಬೇಕಾದಂತಹ ಪರಿಸ್ಥಿತಿಗೆ ಸೇರಿದ್ರು. ಇಲ್ಲಿ ನಿಮಗೆ ಏನ್ ಅರ್ಥ ಆಗುತ್ತೆ ಹೇಳಿ? ಬಾಧಿಸುವವರೇ ಕೊನೆಗೆ ಅಡ್ಡ ಬಿದ್ದು ಬೇಡಿಕೊಳ್ಳುವಂತೆ ಮಾಡಬಲ್ಲನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಈ ದಿನ ನೀವು ಯಾರಿಂದ ಬಾಧಿಸಲ್ಪಡ್ತಾ ಇದ್ದೀರೋ, ಯಾವ ಕಾರಣಕ್ಕಾಗಿ ಬಾಧೆ ಪಡ್ತಾ ಇದ್ದೀರೋ ಕೇಳಿರಿ. ಬಾಧೆ ಪಡುತ್ತಿರುವ ನೀವು ಬಾಧಿಸಿದಂಥವರಿಗೆ ಭಿಕ್ಷೆ ಹಾಕುವ ದಿನ ಬರುವಂತದ್ದಾಗಿರುತ್ತೆ. ಅಷ್ಟೊಂದು ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಯಾವಾಗ ಗೊತ್ತಾ? ದೇವರು ನಿಮ್ಮ ಸಂಗಡ ಇರುವುದಾದರೆ, ದೇವರನ್ನು ನೀವು ಹೊಂದಿಕೊಂಡು ಜೀವಿಸುತ್ತಾ ಇರುವುದಾದರೆ, ಬಾಧಿಸುವವರನ್ನು ನೋಡಿ ಭಯಪಡಬೇಡಿ. ಅವರು ನಿಮ್ಮನ್ನು ಮುಚ್ಚಿ ಹಾಕಬೇಕೆಂದು ನಿಮ್ಮ ಮೇಲೆ ಎಸೆಯುವಂತಹ ಮಣ್ಣನ್ನೇ ನೀವು ಆಧಾರ ಮಾಡಿಕೊಂಡು ಉನ್ನತಕ್ಕೆ ಬರಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ಇಂಗ್ಲಿಷ್ ಅಲ್ಲಿ ಒಂದು ಒಳ್ಳೆ ಹೇಳಿಕೆ ಇದೆ, ಅ ವಾಯ್ಸ್ ಮ್ಯಾನ್, ಏನ್ ಗೊತ್ತಾ? ಅ ವಾಯ್ಸ್ ಮ್ಯಾನ್ ವಿಲ್ ಲೇ ಸ್ಟ್ರಾಂಗ್ ಫೌಂಡೇಶನ್ ಬೈ ದ ಸ್ಟೋನ್ಸ್ ಥ್ರೋನ್ ಬೈ ದ ಕ್ರಿಟಿಕ್ಸ್ ಎಂಬ ಇಂಗ್ಲಿಷ್ ಹೇಳಿಕೆ ಇದೆ. ಅಂದ್ರೆ ಅರ್ಥ ಗೊತ್ತಾ? ಒಬ್ಬ ವಿವೇಕ ಉಳ್ಳಂಥವನು ವಿಮರ್ಶಿಸುವಂಥವರು ಎಸೆಯುವಂತಹ ಕಲ್ಲುಗಳನ್ನು ಜಾಗ್ರತೆಯಿಂದ ಹಿಡಿದುಕೊಂಡು ತನ್ನ ಕಾಲ್ ಕೆಳಗಿಟ್ಕೊಂಡು ಒಂದೊಂದು ಹೆಜ್ಜೆ ಹತ್ತುತ್ತಾ ಮೇಲಕ್ಕೆ ಬರ್ತಾನೆ. ಈಗ ಅವನು ಮೇಲಕ್ಕೆ ಬರುವುದಕ್ಕಾಗಿ ಕಲ್ಲುಗಳನ್ನು ಕೊಟ್ಟದ್ದು ಯಾರು ಹೇಳಿ? ವಿಮರ್ಶಿಸುವಂಥವರು, ವೇದನೆಗೊಳಿಸುವಂಥವರು, ಬೇಸರಗೊಳಿಸಿದಂಥವರು. ಅವರು ಕಲ್ಲು ಎಸೆಯುತ್ತಿರುವಾಗ ನೀವು
ಬಾಧೆ ಪಡಬಹುದು ಇಲ್ಲವೇ? ಭಯ ಪಡಬಹುದು ಇಲ್ಲವೇ? ಆ ಕಲ್ಲುಗಳನ್ನೆಲ್ಲ ನಿಮ್ಮ ಕಾಲ್ ಕೆಳಗೆ ಜೋಡಿಸಿಕೊಂಡು ಮೇಲಕ್ಕೆ ಬರಬಹುದು. ನಿಮ್ಮನ್ನು ವಿಮರ್ಶಿಸುವಂತವ್ರು ಇರ್ತಾರೆ, ವೇದನೆಗೊಳಿಸುವಂತವ್ರು ಇರ್ತಾರೆ, ಬೇಸರಗೊಳಿಸುವಂತವ್ರು ಇರ್ತಾರೆ. ದಯವಿಟ್ಟು ಅವರ ವಿಮರ್ಶೆ, ವ್ಯಸನಗೊಳಿಸುವಿಕೆಯಿಂದ ನಿಮ್ಮ ಜೀವಿತದಲ್ಲಿ ವಿರಕ್ತಿ ಮಾತ್ರ ನೀವು ಬರಗೊಡಿಸಬೇಡಿ. ಅವರ ವಿಮರ್ಶೆಗಳನ್ನೆಲ್ಲ ನಿಮ್ಮ ಕಾಲ ಕೆಳಗೆ ಹಾಕಿಕೊಳ್ಳಿರಿ. ಆ ವಿಮರ್ಶೆಗಳನ್ನು ನಿಮ್ಮ ಪಾದ ಕೆಳಗೆ ಹಾಕಿಕೊಂಡು ಮೇಲಕ್ಕೆ ಬರುವ ಪ್ರಯತ್ನ ಮಾಡಿ. ಅದನ್ನೇ ದೇವರು ಕೋರಿಕೊಳ್ತಿದ್ದಾರೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನಮ್ಮನ್ನು ಬಾಧಿಸುವಂತವರು ಬಹಳಷ್ಟು ಜನ ಇದ್ದಾರೆ ದೇವರೇ. ನಮ್ಮ ಕುರಿತಾಗಿ ಕೆಟ್ಟದಾಗಿ ಮಾತಾಡುವಂತವರು, ತಪ್ಪಾಗಿ ಮಾತಾಡುವಂತವರು, ಅವಮಾನಕರವಾಗಿ ಮಾತಾಡುವಂತವರು, ವಿಮರ್ಶಿಸುವಂತವರು, ಗಾಯಗೊಳಿಸುವಂತವರು ದೇವರೇ ನಮ್ಮ ಸುತ್ತಲೂ ಇದ್ದಾರೆ. ನಮ್ಮ ಮನೆಯಲ್ಲಿಯೇ ಇದ್ದಾರೆ, ನಮ್ಮ ಬಂಧುಗಳಲ್ಲಿಯೇ ಇದ್ದಾರೆ, ನಮ್ಮ ಸ್ನೇಹಿತರಲ್ಲಿಯೇ ಇದ್ದಾರೆ, ಕೆಲಸ ಮಾಡುವ ಸ್ಥಳದಲ್ಲಿದ್ದಾರೆ, ಓದುವ ಸ್ಥಳದಲ್ಲಿದ್ದಾರೆ, ನಾವು ವ್ಯಾಪಾರ ಮಾಡುವ ಸ್ಥಳದಲ್ಲಿದ್ದಾರೆ. ಆದರೆ ನಮ್ಮನ್ನು ಹಾಗೆ ಬಾಧಿಸುವಂತವರು ದೇವರೇ, ನಮ್ಮನ್ನು ಸಮಾಧಿ ಮಾಡಬೇಕು ಎಂಬುದಾಗಿ ಅವರು ನಮ್ಮ ಮೇಲೆ ಮಣ್ಣನ್ನು ಎಸೆಯುತ್ತಿರುವಾಗ ಆ ಮಣ್ಣೇ ನಮ್ಮನ್ನು ಮೇಲಕ್ಕೆ ತರುವಂತದ್ದಾಗಿರುತ್ತೆ ಎಂಬ ಒಂದು ಅದ್ಭುತವಾದ ಸತ್ಯವನ್ನು ತಿಳಿಯಪಡಿಸಿದ್ದೀರಿ. ಒಂದು ವೇಳೆ ಆ ಕುಣಿಯನ್ನು ಅಗಿದು ಆ ಕುದುರೆಯನ್ನು ಆ ಕುಣಿಯೊಳಗೆ ತಳ್ಳಿ ಹಾಕಿದೆಯಾ ಆದ್ರೆ ಆ ಕುದುರೆ ಹೊರಗೆ ಬರ್ತಾ ಇರಲಿಲ್ಲ. ಆದರೆ ಅವರು ಎಸೆದಿರುವ ಮಣ್ಣೇ ಆ ಕುದುರೆ ಹೊರಗೆ ಬರಲು ಆಧಾರವಾಯಿತು. ದೇವರೇ, ನಮ್ಮ ಮೇಲೆಯೂ ಕೂಡ ಕೆಸರು ಎಸೆಯುವಂತವರಿದ್ದಾರೆ, ನಮ್ಮ ಮೇಲೆ ಬೂದಿ ಎಸೆಯುವಂತವರಿದ್ದಾರೆ, ನಮ್ಮ ಮೇಲೆ ಮಣ್ಣು ಎಸೆಯುವಂತವರಿದ್ದಾರೆ. ಆ ಮಣ್ಣನ್ನು ಅವರು ಎಸೆಯುತ್ತಾ ಇರುವಾಗ ನಾವು ದಿಗಿಲು ಪಡುವುದಕ್ಕಿಂತಲೂ ಇಲ್ಲವೇ ದುಃಖಿಸುವುದಕ್ಕಿಂತಲೂ ಆ ಮಣ್ಣನ್ನು ನಮ್ಮ ಪಾದಗಳ ಕೆಳಗೆ ಹಾಕಿಕೊಂಡು ನಾವು ಮೇಲಕ್ಕೆ ಬರುವುದನ್ನೇ ನೀವು ಕೋರುತ್ತಾ ಇದ್ದೀರಿ. ಅದಕ್ಕಾಗಿಯೇ ಇನ್ನು ಮೇಲೆ ಯಾರೇ ನಮ್ಮನ್ನು ಬಾಧೆ ಪಡಿಸಿದರೂ ಸಹ ಭಯ ಪಡದೆ ದಿನ ದಿನವೂ ನಾವು ಮೇಲಕ್ಕೆ ಬರುವಂತಹ, ಉನ್ನತಕ್ಕೆ ಬರುವಂತಹ, ಪ್ರಯೋಜಕರಾಗುವಂತಹ ಜೀವಿತ ನಮಗೆ ಅನುಗ್ರಹಿಸಿರಿ. ದೇವರೇ, ನಮ್ಮನ್ನು ವಿಮರ್ಶಿಸುವವರಿಗಿಂತಲೂ ಉನ್ನತ ಸ್ಥಿತಿಗೆ ನಮ್ಮನ್ನು ಕೊಂಡೊಯ್ಯುವಂತವರಾಗಿದ್ದೀರಿ. ನಿಂದಿಸುವವರಿಗಿಂತಲೂ ಉನ್ನತ ಸ್ಥಿತಿಗೆ ನಮ್ಮನ್ನು ಕೊಂಡೊಯ್ಯಲಿಕ್ಕಿದ್ದೀರಿ. ನಿಮಗೆ ಎಲ್ಲ ಮಹಿಮೆ, ಘನತೆ, ಪ್ರಭಾವವನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.